ಬಾಬಾರೆ ಪ್ರೇಮವಲ್ಲಿ ಪ್ರೇಮದ ಗಂಧ ಚೆಲ್ಲಿ ಆಡುವಾನಂದದಲ್ಲಿ ಪ್ರೇಮಾನುರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಪ್ರೇಮದ ಗಂಧ ಚೆಲ್ಲಿ ಆಡುವಾನಂದದಲ್ಲಿ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದಿಗೂ ಆಗದ ಅತಿಥ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷಿಣಿ ಸೈನ್ಯದಳ, ಭೀಷ್ಮ, ದ್ರೋಣ,
ದ್ರುಪ, ಕರ್ಣ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೇಣಿ ಸೈನ್ಯ ದಳ. ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು. ರುಕ್ಮಿಣಿ, ಪ್ರೇಮ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರಯತ್ನ. ಪುರಾತನ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳೆಯ ಒಂದೊಂದು ಕಣವು ರಕ್ತರಸದಿಂದ ತೋರಿಸಿ ವೀರದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ನಾನೊಂದು ಪುಣ್ಯದ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಇಡೀ ಜಗತ್ತಿಗೆ ನೀಡುವುದು. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ರುಕ್ಮಿಣಿ, ಪ್ರಿಯಾ, ಕಾಲಸರ್ಪ ಕಚ್ಚಿದವರನ್ನು ವೃತ್ತಿಯಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಬಾರದು.
ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವೆಚ್ಚಿ ಅಧರ್ಮದ ರೋಗವು ಅಂಕುರಿಸಿದೆ. ಇದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ದೇವ. ಈ ಗೌರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ ಸ್ವಾಮಿ, ಗಾನಕ್ಕೆ ಮನಸೋತೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ. ಮುರುಳಿಯ ಗಾನಕ್ಕೆ ಮನಸೋತೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ. ಮುರುಳಿಯ ಗಾನಕ್ಕೆ ಮನಸೋತೆಯ. ತೀರಕ್ಕೆ ನೀರಾದೆಯಾದೆ ಹೃದಯ ಮನಕ್ಕೆ ಗೋಪಾಲನಾದೆ. ಯಮುನ ತೀರಕ್ಕೆ ನೀರಾದೆಯಾದೆ ಹೃದಯ ಮನಕ್ಕೆ ಗೋಪಾಲನಾದೆ. ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ. ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ. ಮುರುಳಿಯ ಗಾನಕ್ಕೆ ಮನಸೋತೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ. ಮುರುಳಿಯ ಗಾನಕ್ಕೆ ಮನಸೋತೆಯ.
ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಮಾಡಿ ಹೆಚ್ಚಿನ ಮುಡಿ ಕಟ್ಟಿಕೊಳ್ಳುವೆ ಕೊಡುವೆನು ಸಮಯವ ಹೆಚ್ಚಿನ ಮುಡಿ ಕಟ್ಟಿಕೊಳ್ಳುವೆ ಕೊಡುವೆನು ಸಮಯವ ವಾಸುದೇವ ಜನಾರ್ದನ, ಈ ಪ್ರಪಂಚದಲ್ಲಿ ಒಬ್ಬ ಪತಿಯನ್ನು ಪಡೆದಿರುವ ಸ್ತ್ರೀಯು ಅದೆಷ್ಟೋ ಸುಖದಿಂದಿರುವಳು. ಆದರೆ 5 ಜನ ಗಂಡಂದಿರನ್ನು ಪಡೆದಿದ್ದರೂ ಈ ದ್ರೌಪದಿಯ ಕಷ್ಟವನ್ನು ಪರಿಹರಿಸುವವರು ಯಾರೂ ಇಲ್ಲವಲ್ಲ. ದೇವ, ಮುಂದಿನ ಜನ್ಮದಲ್ಲಿ ನಾನೇನಾದರೂ ಹೆಣ್ಣಾಗಿ ಜನಿಸಿದ್ದೇ ನಿಜವಾದ್ರೆ ಈ ಪಾಂಡವರಂತ ಗಂಡಂದಿರನ್ನ ಕೊಡಬೇಡ ದೇವ, ಕೊಡಬೇಡ. ಪಾಂಚಾಲಿ, ಕಳೆದು ಹೋದ ದುಃಖದ ದಿನಗಳನ್ನು ನೆನೆನೆದು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ತೀರುವ ಕಾಲ ಸಮೀಪದಲ್ಲಿದೆ. ಪ್ರಿಯ ಸಹೋದರರೇ, ದುಡುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕಾಗಿ ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಆತನು ಬಂದ ಮೇಲೆ ಆತನ ಸಲಹೆಯಂತೆ ನಡೆಯೋಣ. ಅಲ್ಲಿಯವರೆಗೂ ಶಾಂತಿಯಿಂದಿರುವುದೇ ನಮ್ಮ ಅಭಿಮತ. ಭೀಮಸೇನ, ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಬರುತ್ತಿರುವನು. ಆತನು ಬಂದ ಮೇಲೆ ಆತನ ಸಲಹೆಯಂತೆ ನಡೆಯೋಣ. ಅಣ್ಣ
ತಂಗಿ. ಪರಮಾತ್ಮ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ವಿಜಯಶಾಲಿಯಾಗು. ಪರಮಾತ್ಮ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ಪರಮಾತ್ಮ ಇಷ್ಟೊಂದು ಹೊಗಳುತ್ತಿರುವ ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿನಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಕೈಗೊಂಡಿರುವೆ? ಪರಮಾತ್ಮ ದೇವಕಿಯವರ ನಂದನ. ಪರಮಾತ್ಮ ದೇವಕಿ ವರನಂದನ ಭವಜನಯನ ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ ನಂದ ಗೋಕುಲ ಮುಂದಾರ ಮಧುರ ನಂದ ಗೋಕುಲ ಮುಂದಾರ ಮಧುರ ಮುರಿಯ ಗಾನಕ್ಕೆ ಮನಸೋತ ಜನರ ಮುರಿಯ ಗಾನಕ್ಕೆ ಮನಸೋತ ಜನರ ಬಂದು ಬೆಳೆಸಿದ ಪರಮಾತ್ಮ ನೀನೇ ಕೃಷ್ಣ ಕೃಷ್ಣ. ಬಂದು ಬೆಳೆಸಿದ ಪರಮಾತ್ಮ ನೀನೇ
ಪರಮಾತ್ಮ, ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಧರ್ಮನಂದನ, ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಒಂದು ಬಾಂಧವ ರಕ್ತದಮ್ಮಿಂದ ಅಪವಿತ್ರ ಭೂಗೋಟಯ ಪವಿತ್ರಗೊಳಿಸಲೆಂದು ಮುಂದೆ ಘೋರಾತ್ಯೆ ನೀಕ್ಷಿಸೆ ಸಹಿಪೆನೆ ದಿಟದೆ ತೆರಳು ಸಂದಿಗೆ ಆಪತ್ ಬಾಂಧವೇ ಕರ ಮುಗಿದು ಬೇಡವೆನು ಕೃಷ್ಣ ಕೃಷ್ಣ ಪರಮಾತ್ಮ, ಕಾಳಗೈಯುವುದು ಅಸಮತವೆನಗೆ ಚಾಲಿಸಬೇಡೆನ್ನ ಬೇಡುವೆ ದೇವಾ. ಕಾಳಗೈಯುವುದು ಅಸಮತವೆನಗೆ ಚಾಲಿಸಬೇಡೆನ್ನ ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜವ ಪಡೆವ ಕೃಷ್ಣ ಕೃಷ್ಣ. ಶಾಂತಿಯಿಂದಲೇ ರಾಜವ ಪಡೆವ ಅನ್ನವ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡೆ ಮಗೆ ಓ ದೇವಾ, ಕದನವು ಬೇಡೆ ಮಗೆ. ಕೃಷ್ಣ 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 ಕೃಷ್ಣ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತವಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ಪವಿತ್ರಗೊಳಿಸಲಿ ಹೇಳು ದೇವ? ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧಿ ಇದೆ. ಧರ್ಮನಂದನ, ನಿನ್ನ ಮನದ ಇಷ್ಟ ಏನಾದರೂ ಧರ್ಮಸಮ್ಮತವಾದರೆ ನೀಡಿಕೆ ನಿನ್ನ ಸಹೋದರರ ಅಭಿಪ್ರಾಯ? ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಹತ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೇರಿಸಿ ಮುನ್ನುಗ್ಗೋಣವೆಂದರೆ ಹಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೆ, ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಭೀಮಸೇನ, ನೀನು ಕೂಡ ಆ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ಪರಮಾತ್ಮ, ನಮ್ಮನ್ನೇಗೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯಗಳೇ ನಮ್ಮ ಇಷ್ಟದೇವಗಳಾದವು.
ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಿಟ್ಟಿಲಾರದು. ನಮ್ಮ ಈ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಧರ್ಮಜನ ಆಜ್ಞೆಯನ್ನು ಮೀರಿರುವರೆ ಅಭಿಪ್ರಾಯಕ್ಕೆ ತಲೆಬಾಗುವರು. ಇನ್ನು ತಂಗಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅಣ್ಣ, ಇವರುಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತ ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಣ್ಣ? ಅಣ್ಣ, ಜನಾರ್ದನ ವೇಣುಲೀಲಾ
ಏನೆಂದು ಹೇಳಲಿ? ಇವರುಗಳ ಬದುಕನ್ನು ನಾನು ಏನೆಂದು ಹೇಳಲಿ? ಅಣ್ಣ, ತಂಗಿ, ಬಂಡಿ ಬಂಡಿ ಅನ್ನವನ್ನುಂಡು ಬಂಡ ಮಕನನ್ನು ಕೊಂದ ಉದ್ದಂಡ ದೋರ್ದಂಡ ಮಹಾ ಪ್ರಚಂಡ ಪ್ರಾಣೇಶ್ವರ ಸ್ವಾಮಿ ಸ್ವಾಮಿ ಹೌದು, ನಾನು ನಿಮ್ಮ ಪ್ರಿಯ ಪತ್ನಿ ಪಾಂಚಾಲಿಯೇ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಸ್ವಾಮಿ ಕೈಯಲ್ಲಿ ಸೌಟನ್ನು ಹಿಡಿದು ಅಣ್ಣ, ಪಾರ್ಥ, ಪಲ್ಗುಣ, ಸವ್ಯಸಾಚಿ, ಧನಂಜಯ, ಭೀವತ್ಸು, ವಿಜಯ, ಶ್ವೇತವಾಹನ ಸ್ವಾಮಿ ಪ್ರಾಣೇಶ್ವರ. ಹೌದೌದು, ನಾನು ನಿಮ್ಮ ಪ್ರಿಯ ಪತ್ನಿಯೇ ಸ್ವಾಮಿ. ಕೈಗೆ ಬಳೆಯನ್ನು ತೊಟ್ಟಿಕೊಂಡು, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಟತೈ ತಟತೈ ಎಂದು ನಾಟ್ಯ ಮಾಡುವ ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟು ಪ್ರಾಣೇಶ್ವರ ಕೈಗೆ ಬಳೆಯನ್ನು ತೊಟ್ಟುಕೊಳ್ಳಿ. ಸಾಕು, ಸುಮ್ಮನೆ ಅಣ್ಣ. ಇವರ್ಯಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ಯಾರಿಂದಲೂ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾನೇ ರಣರಂಗವನ್ನು ಪ್ರವೇಶಿಸಿ ನನ್ನ ಕೈಯನ್ನು ತೀರಿಸಿಕೊಳ್ಳಿ. ಇಲ್ಲವಾದಲ್ಲಿ ಅಣ್ಣ, ಅಗ್ನಿಸುತೆಯಾದ ನಾನು ಇಲ್ಲಿಯೇ ದೇಹ ತ್ಯಾಗ ಮಾಡಿಕೊಳ್ಳುವೆನಣ್ಣ, ದೇಹ ತ್ಯಾಗ ಮಾಡಿಕೊಳ್ಳುವೆನು. ತಂಗಿ, ಅಣ್ಣ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ, ಈಕೆಯ ಅಭಿಪ್ರಾಯವೇ ಒಂದು. ಇದಕ್ಕೆ ಏನ್ ಅಲ್ವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದ. ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಸತಿಯ ಆರ್ತನಾದವನ್ನು ಪಾಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಹಿಂದುಳಿದ ನಾಲ್ವರು ಇವರ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಂದು ಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನಿಲ್ಲುತ್ತಾ ಗದಗದಾಡಂಬದಿ ದುರ್ಯೋಧನನ ಪಡೆಯ ಮುರಿದು ಪುಡಿಗಟ್ಟುವೆ ನೆನ್ನುತ್ತ ನುಡಿಗೆಯೋ ಕಣ್ಣುಗಲಿ ನೀನೆಂದು ಡಂಬನ ನುಡಿಗಳ ಅವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಂದಿಗೆಯೋ ಹಿಡಿಂಬ ಮನೋಗರ ಗಂಟದ ಕರುಳಿರೋ ಬಿರುಡಿಯ ಕಣ್ಣೀರ ಗರೆಯದಿರುವಲ್ಲವೇ ನಿನ್ನ ಕಮ್ಮನಿಗೆ ಬದಲಾಗಿ ಹಾಗೆ ಹಣ್ಣಂದಿರ ಕಣ್ಣಲ್ಲಿ ಶತಸಹಸ್ರ ಮಡಿ ಕಂಬನಿಯ ನಾಂತರಿಸುವೆ. ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲೆ ಹೊರಗೆ ಗುರು ಸಮುದ್ರವ ಸೆಳೆದು ತರುವನು. ಹುರಿಯಾದರ ದುಶ್ಯಾಸನನೆಂಬ ದುಷ್ಟ ಕೀಟಗಳು ಹೊಗೆದು ದುಶ್ಯಾಸನರ ಒಡಲ ಹುಡಿಗಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಹೊಡೆದಿರು ವ್ಯತೆಯ ಹಲವ ನರಕಾಸುರ ಮರ್ತರು ಕೇಳನ್ನ ಬಿಮತವ ಕುಲ ಹಾಟಿಗಳನ್ನು ರಣಗಳನ್ನು ತಂದ ತಲೆಗಳನ್ನು ಕಡಿದು ಹೆಣಗಳನ್ನು ಕೆಡವಿ ರಣದೋಹ ಮುಗಿಸಿಕೊಳ್ಳೆ ರಣದೋಹ ಮುಗಿಸಿಕೊಳ್ಳೆ.
ಆನುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿದೆ. ಫಲ ಕ್ಷಣಂ ಮೆಚ್ಚಿಸಿ ಹರದನೆ ಪಾಶುಪತಾಸ್ತ್ರಂ ಕ್ಷಣಂ ಮೆಚ್ಚಿಸಿ ಹರದನೆ ಪಾಶುಪತಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿದ ನಾಂ ವಿಜಯ ನಂಬ ಪ್ರಸರ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದ್ಯ ಅನುಜರ ನೀ ಪರಿನೋಯಿಪುದು ತರವ ಧರ್ಮ ಜಗೆ ಕೃಷ್ಣ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಆನುಣಿಸಿ ಕನಿಕರಿಸಿದರೆ ಅದರ ವಿಷವೂ ಅಮೃತವಾಗಿದೆ. ಮರೆತು ಏಕೆ ಎಂದಿನ ಅನಾವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿ ಹರಣದ ಶಿರವನ್ನು ಗೋಪತ್ರ ಮಾಡುವುದಾಗಿ ಶಪಥ ಮಾಡಿ ಈ ನೃಪತ ಸ್ತುತಿಗೆ ಕವಿದಿರುವ ಈ ಅಪಮಾನದ ಬದುಕಿಯನ್ನು ಕಿತ್ತೊಗೆ ಹೊರಟು ನನಗೆ ಶಾಂತಿಯಲ್ಲಿ ಅದು ಅಲ್ಲದೆ ಎಂದು ತೆಗೆದ ವಿಪತ್ ಪರಂಪರೆಗಳನ್ನು ತಂದೊಡ್ಡಿದ ಆ ಕೌರವರಿಗೂ ನಮಗೆ ಸಂಧಿ ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗುವರು. ಅಂತರಂಗ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸುತ್ತಿರುವುದು. ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪ್ರಭು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಗೆ ಸರ್ವರಿಗೂ ಕ್ಷೇಮ. ಈ ಸಂಧಿಯಿಂದಲೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ತಂಗಿ ಬಿಡು ಸೋದರಿ, ಚಿಂತೆ ಎಂದಿರುವುದು ಸಂತೈಸಲು ನಾನೇ ಸಂತಪಿಸುವೆ ಬಿಡು ಸೋದರಿ. ರಾಜಸಭೆಯಲ್ಲಿ ದುರುಳ ದುಶಾಸನ ರಾಜಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಲೆಯೇ ಮೊರೆ ಇಡುತ್ತಾ ಬಂದು ಸೀರೆಯ ಸೆಲೆಯೇ ಮೊರೆ ಇಡುತ್ತಾ ಬಂದು ಮೊರೆಯ ಕೃಷ್ಣ 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 ಎಂದು ಮೊರೆಯ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಕಿದೆನೆ ಕೈಗೆ. ವರದನಾಗಿ ಬಂದು ಸಲಕಿದೆನೆ ಕೈಗೆ. ಸಂತಪಿಸುವೆ ಏಕೆ ಬಿಡು ಸೋದರಿ, ಚಿಂತೆ ಎಂದಿರುವುದು ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಬಿಡು ಸೋದರಿ, ಬಿಡು ಸೋದರಿ, ಬಿಡು ಸೋದರಿ. ತಂಗಿ, ಇದರ ಬಗ್ಗೆ ಚಿಂತಿಸಬೇಡ. ಈಗಲೇ ದುರ್ಯೋಧನನ ಬಳಿಗೆ ಹೋಗಿ ನಾನು ಅವನನ್ನು ಸರ್ವ ಪ್ರಕಾರದಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಅಲ್ಲಿಯವರೆವಿಗೂ ನೀನು ನಿನ್ನ ಪತಿಗಳಾದ
ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ಆಯ್ತು, ಆಗಲಿ ತಂಗಿ, ಯುದ್ಧವನ್ನು ನಿಶ್ಚಯಿಸಿಕೊಂಡೇ ಬರುವೆನು. ಹಲೋ ಶಕುನಿ, ನೀನು ನಿನ್ನ 99 ಮಂದಿ ಸಹೋದರರು ಕೂಡಿ ನೀನು ಮಾಡಿದ ಪ್ರತಿಜ್ಞೆ ಏನಾಯ್ತು ಶಕುನಿ? ಸಾಕು! ಈ ಸೋಮನ ರಾಜಶೇಖರ ಆಶ್ವಾಸನೆಯನ್ನು ಹಲ್ಲಗಳಿತ್ತಿರುವುದರೇ ಸಾಕು. ಏನು ಈ ಬಗೆಯ ಕಂಟಕದ ಕರ್ಕಶಿಕೆಗೆ ಏನೇ ಪ್ರಳಯ ಪ್ರಜಾವೇಗ ಪ್ರಚಂಡ ಪ್ರಳಯ ತಾಂಡವ. ದುರ್ಯೋಧನ, ನನ್ನ ದೇಹವೇ ದಗದಗಿಸುತ್ತಿರುವುದು. ದಗದಗ ನೆತ್ತಿದೆ ದೇಹದ ಜಾಲೆ ದಗಿಸೋತಿರುವುದು ರೋಗಕರಾಣೆ. ಗೌರವೇಶ್ವರ, ದಗದಗ ನೆತ್ತಿದೆ ದೇಹದ ಜಾಲೆ ದಗಿಸೋತಿರುವುದು ರೋಗಕರಾಣೆ. ಹರಡಿದದಾಗವು ಎಲ್ಲೆಲ್ಲೂ ಒಳಿಯುವುದೆಂತೂ ಕುರುವಂಶಜರು. ಹರಡಿದದಾಗವು ಎಲ್ಲೆಲ್ಲೂ ಒಳಿಯುವುದೆಂತೂ ಕುರುವಂಶಜರು. ದಗದಗ 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 ನೆತ್ತಿದೆ ದೇಹದ ಜಾಲೆ ದಗಿಸೋತಿರುವುದು ರೋಗಕರಾಣೆ. ಸೋಲಿಸಿ ನಮ್ಮನ್ನು ಕೊರುಪತಿ ತನ್ನನು ಅಸ್ತಿನವತಿಯ ಸರಿಯೊಳಗಿಟ್ಟನು. ಗೌರವೇಶ್ವರ, ಸೋಲಿಸಿ ನಮ್ಮನ್ನು ಕೊರುಪತಿ ತನ್ನನು ಅಸ್ತಿನವತಿಯ ಸರಿಯೊಳಗಿಟ್ಟು ಅಣ್ಣ ತಮ್ಮಂದಿರು ನೋಡುವರು ನಾವು. ಗೌರವೇಶ್ವರ, ಅಣ್ಣ ತಮ್ಮಂದಿರು ನೋಡುವರು ನಾವು. ನಮಗೊದಗಿದ್ದು ಶರಮನೆಯಳು ತಾವು. ದಗದಗ ದಗದಗ ನೆತ್ತಿನ ದೇಹದ ಜಾಲೆ ದಗಿಸೋತಿರುವುದು ರೋಗಕರಾಳೆ. ನೋರೊಬ್ಬ ಒಳ್ಳಿದಿಗನೀಗ ತೀರಿಸಲನು ಜನ ಸಾಲವ ಬೇಗ. ಗೌರವೇಶ್ವರ, ನೋರೂರಲ್ಲೊಬ್ಬ ಒಳ್ಳಿದಿಗನೀಗ ತೀರಿಸಲನು ಜನ ಸಾಲವ ಬೇಗ. ಆಯಿತು ಎಣ್ಣೆಯ ಸೇಡು ಸೇಡು ಸೇಡು. ಎಮ್ಮರವಾಗಿದ್ದ ಎಣ್ಣೆಯ ಸೇಡು. ಸ್ಮಶಾನವೆನ್ನುವುದು ಕೌರವ ನಾಡು. ಸ್ಮಶಾನವೆನ್ನುವುದು ಕೌರವ ನಾಡು. ದಗದಗ 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 ನೆತ್ತಿದೆ ದೇಹದ ಜಾಲೆ ದಗಿಸೋತಿರುವುದು ರೋಗಕರಾಳೆ. ಹರಡಿದ ದಾಗವು ಎಲ್ಲೆಲ್ಲೋ ಒಳಿಯುವುದೆಂತೋ ಗುರುವಂಶರು. ದಗದಗ 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 ಅಖಂಡ ಭರತ ಖಂಡಕ್ಕೆ ಕುಹರದ ಕುಷ್ಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಕಪಟ ದೂತ ವಿದ್ಯಾವಿಶಾರದಾದ ನನ್ನೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಅದು ನಿನ್ನ ಭ್ರಾಂತ ಕೌರವೇಶ್ವರ. ಓ ನನ್ನ ವಂಶಕ್ಕೆ ಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಜಾತ ದುಷ್ಟ ದುರ್ಯೋಧನನೇ ಕೇಳು. ನಿನ್ನ ಅಪಜಯದ ಅಪವೃತ್ತಿಗೆ ಅಮಂಗಳದ ನಾನೇ ನಾಡಿ ನನ್ನ ಗಾಂಧಾರ ವಂಶಜರು ಅರಣ ತೊರೆದು ಎಷ್ಟು ವರ್ಷಗಳಾದವು ಗೊತ್ತೇ? ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲವರ ಸುನೀಗಿದವರ ಅರ್ಥನಾದ ಕಣ್ಣೀರಿಗೆ ನಡೆದ ಘೋರ ಯಾತನೆ ನನ್ನ ಈ ಕರಳ ತಾವನ್ನು ಇರಿಳಿದು ನರಳಿಸುತ್ತಿದೆ. ಕಣ್ಣುಗಳಿಗೆಲ್ಲ ಕಂಗೊಳಿಸುತ್ತಿರುವ ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು
ಕೆಸರಗಿರಿಯಾಗಿ ನಾನು ನಿಂತ ನೆಲವೇ ಶತಜೀವಿಗಳ ಚಿತೆ ಒಲಿಸುವ ಮಸಣವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಅಂದು ಸೇಡಿನ ಗಿಳಿಯಾಗಿ ಉಳಿದು ಕುರುಕುಲದ ಗೂಡನ್ನು ಹೊಳೆದು ಪಡಿ ಬಿಳುವಡಿ ವೀಡಲಿ ಚೆಲ್ಲಾಡಲೆಂದೇ ನನ್ನೊಬ್ಬನನ್ನು ಉಳಿಸಿ ಮಾಡಿದರು ನನ್ನ ಒಡನಾಡಿಗಳು. ನನ್ನೊಬ್ಬನನ್ನೇ ಉಳಿಸಿ ಮಾಡಿದರು ನನ್ನ ಒಡನಾಡಿಗಳು. ಈ ನಾಡಿನ ಒಡೆಯ ಬಂದು ಬೋದವರಲ್ಲಿ ಮಲಿಸಿ ಕೊರಗಿ ಸಾಯಬೇಕೆಂದು ನನ್ನೊಬ್ಬನನ್ನು ಉಳಿಸಿ ಅವರ 100 ಜನರ ತುತ್ತನ್ನು ನನಗೆ ಉಳಿಸಿ ಅವರ ಶಕ್ತಿಯನ್ನಲ್ಲೋ ನನಗೆ ದಾರಿ ಎರೆದು ಸೇಡಿನ ದಾವಾಗ್ನಿ ಎಂಬ 100 ವಾಣಿಗಳಿಂದ ಶಕುನಿ ಎಂಬ ಅಭಿರಾನವಿತ್ತು. ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ, ಒಬ್ಬೊಬ್ಬರೇ ಹತರಾದರು. ಆ ದಾರುಣ ದೃಶ್ಯವು ಈಗಲೂ ನನ್ನ ಸ್ತುತಿ ಪಡೆದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಕನಕದಲ್ಲಿನಿಂದ ಭಯಂಕರ ಬಲವಾಗ್ನಿಯಿಂದ ನಂದು ಬೆನ್ನು ಕುಶವಾಗಿರುವ ನನ್ನ ಈ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬುದರ ಹೊರತಾಗಿ ಬೇರೆ ಯಾವ ಆಸೆ ಆಕಾಂಕ್ಷೆಗಳು ಈ ಸೋಬಲ ರಾಜೇಶಿಕರಿಗೆ ಉಳಿದಿಲ್ಲ. ಏ ದುರ್ಯೋಧನ, ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರಗಳನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಕಲ ಸಾಮಂತರ ರಾಜ್ಯವನ್ನು ಮಾಡಿಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ದುರ್ಯೋಧನ, ನಿನ್ನ ಕುತಂತ್ರದಿಂದ, ಸುಯೋಧನ ನಿನ್ನ ಮೋಸದಿಂದ, ಕೌರವೇಶ್ವರ ನಿನ್ನ ಕುತಂತ್ರದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಯೂ ಪರವಾದವು. ಚಿಂತೆ ಇಲ್ಲ, ಚಿಂತಿಸಿ ಫಲವೇನು? ಹಿರಿಯ ಆರೋಗ್ಯನ ನಿರ್ಚಿಸಿ ಅವುಗಳನ್ನು ಅಡಿಯಿಟ್ಟರೆ ಇನ್ನು ಮುಂದೆ ಭವಿಷ್ಯ ಆಗುವುದು ಎಂದು ನಂಬಿ ಅಡಿಗಡಿಗೂ ಅಡ್ಡಗಟ್ಟಿ ಇನ್ನು ಮುಂದೆ ಮುಳ್ಳನ್ನು ಮುನ್ನಲ್ಲಿಂದಲೇ ತೆಗೆಯುವೆನು, ವಜ್ರವನ್ನು ವಜ್ರವೇ ಛೇದಿಸುವೆನು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ಓಡಿಸಬೇಕೆಂದು ಅಡಿಗಡಿಗೂ ಅಡ್ಡದಾರಿಯಲ್ಲೇ ನಡೆಸಿದರು. ದುರ್ಯೋಧನ, ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ನೆಬ್ಬಿಸಿ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ಬಂಧು ಬಾಂಧವರನ್ನು ನಿನ್ನ ಬಂಧು ಬಾಂಧವರನ್ನು ನಿರ್ವಂಶ ಮಾಡುವ ತನಕ ಈ ಶಕುನಿಗೆ ಆನಂದ ಎಲ್ಲಿಗದು, ಸಮಾಧಾನ ಎಲ್ಲಿಗದು? ಆನಂದ, ಬಹಳಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸಂಗ್ರಾಮ ಈ ಕುರುಕುಲ ವಂಶವೇ ನಿರ್ನಾಮ.
ಧರ್ಮದ ಸಂಗ್ರಾಮ ಈ ಕುರುಕುಲ ವಂಶವೇ ನಿರ್ರಾಮ. ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ. ಏ ಕೌರವೇಶ್ವರ, ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಕುರುಕ್ಷೇತ್ರದಿಂದ ಕುರುಕ್ಷೇತ್ರದಿಂದ ಆನಂದ. ಏ ಗೌರವೇಶ್ವರ, ಕೌರವ ಕುರಿಗಳ ಕೊಬ್ಬಿಸುವೆ. ದುರ್ಯೋಧನ, ಕೌರವ ಕುರಿಗಳ ಕೊಬ್ಬಿಸುವೆ, ಈ ರಣದಲ್ಲಿ ಅವಗಳ ಬಲಿ ಕೊಡುವೆ. ನಿನ್ನ ವಿನಾಶಕ್ಕೆ ನಾನೆಯ ನಾಡಿ ಆನಂದವನ್ನು ಹೊಂದುವೆನಾ. ನಿನ್ನ ವಿನಾಶಕ್ಕೆ ನಾನೆಯ ನಾಡಿ ಆನಂದವನ್ನು ಹೊಂದುವೆನಾ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಮಡಿನಲ್ಲಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾನೆಯ ನಾಡಿ ಆನಂದವನ್ನು ಹೊಂದುವೆನೋ. ನಿನ್ನ ವಿನಾಶಕ್ಕೆ ನಾನೆಯ ನಾಡಿ ಆನಂದವನ್ನು ಹೊಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಏ ದುರ್ಯೋಧನ, ನನಗೆ ಶಾಂತಿ ದೊರಕಬೇಕಾದರೆ ಯಾವ ನಿನ್ನ ಸತಿ ಭಾನುಮತಿ ರಂಡೆಯಾಗಿ ಮಂಡಗೆದರಿ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಲಾರುವುದನ್ನು ಈ ನಯಗಳಿಂದ ನೋಡುವೆನೋ, ಅಂದೇ ನನ್ನ 99 ಮಂದಿ ಸಹೋದರರಿಗೆ ಶಾಂತಿ, ಈ ಶಕುನಿಗೆ ಈ ಶಾಂತಿ. ದುರ್ಯೋಧನ, ಇನ್ನ 99 ಮಂದಿ ಸಹೋದರರನ್ನು ಚೆನ್ನ ಮಣ್ಣುಗಳಿಂದ ನರಕದಲ್ಲಿ ನಿರಾಂಜನಗೊಳಿಸುವನು. ಹಳಬೇಡಿರಿ ಹಳಬೇಡಿರಿ ನನ್ನ ಭಾಗ್ಯ ಸಹೋದರರೇ, ಹಳಬೇಡಿರಿ. ತಾಯಿಯ ಕಣ್ಣಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಗಿಸುತ್ತಾ ನಿನಗಾಗಿ ನಿಟ್ಟಿಸರು ಬಿಡುವುದೇ ನರಕದ ಮಾರ್ಗವನ್ನೇ ತೋರಿಸುವೆ. ಪಾಪಿ ಚಾಂಡಾಲ, ಯಾರಿಗೆ ನಾವು ನರಕದ ಮಾರ್ಗ? ಇನ್ನಾಗೆ ಶಕುನಿ ಮತ್ತೇನಯ್ಯ, ನಿನ್ನ ಕಡುವರಿಗಳಾದ ಪಾಂಡವರಿಗೆ ನೋಡಿಷ್ಟಲ್ಲಿ ಈಗ ನೀನು ಹಸಿದ ಎಬ್ಬರಿಯಂತೆ ಯಾರು ಬಿಡಿಸುವುದೇ ಏಕೆ? ನಾನು ಮಾಡಿದ ವಿಕ್ತವೇ ಮಾವ. ಆ ದಿನ ದ್ವಾರಕೆಗೆ ಹೋಗಿದ್ದ. ಚಿಂತೆ ಏಕೆ ಕುರುರಾಜ? ಜಯಋತದ ಕೃತಮಾದಿಗಳು ಸೈನ್ಯ ಸಮೇತರಾಗಿ ಹೊರಟೆಂದು ಈ ದಿನ ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹ್ಯ ಶೂರನು ತನ್ನೆರಡು ತೋಳ ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲ. ಜ್ಞಾತಿ ಹಿಂಸೆ, ಸಕಿತ ಕಲಹ ಉಚಿತವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವೋ ಅಧರ್ಮವೋ ಎಂದು ಎಷ್ಟೋ ಸಾರಿ ಹೇಳಿದನು. ಆದರೆ ನಿನ್ನ ಅಭಿಮಾನದಿಂದ ಆತನ ಮಾತನ್ನು ನಿರಾಕರಿಸಿದೆನು.
ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತುಗಳನ್ನು ಹಲವಾರು ಜನ ಹರ್ಕವಲ್ಲ ಕೌರವೇಶ್ವರ. ಅಗ್ರಜ ಸಹೋದರ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯ ಅಗ್ರಜ ಸಹೋದರ ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಎಲ್ಲ ಗೈದ ಕಾರ್ಯ ಎಲ್ಲ ಬಂದ ನೋಡೆ ಅಗ್ರಜ ಅಲ್ಲ ಗೈದ ಕಾರ್ಯ ಎಲ್ಲ ಬಂದ ನೋಡೆ ಎಲ್ಲದ ಅಲ್ಲ ಗೈದ ಕಾರ್ಯ ಎಲ್ಲ ಬಂದ ನೋಡೆ ಕಾರ್ಯ ಎಲ್ಲ ಬಂದ ನೋಡೆ ಎಲ್ಲದ ಮನಸ್ಸು ಕಲ್ಲನೆ ನನ್ನ ಅನ್ನ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಎದುರಾನ ಮನೆಯ ಪದಮಾನ ತಿಂದೆಯ ಅಗ್ರಜ ಎದುರಾನ ಮನೆಯ ಪದಮಾನ ತಿಂದೆಯ ಇಲ್ಲನ ಮನೆಯ ಪದಮಾನ ತಿಂದೆಯ ಎದುರಾನ ಮನೆಯ ಪದಮಾನ ತಿಂದೆಯ ಬಿಡದೆ ಭಾಷೆ ಸೋತ ಮದನೆ ಬರುವ ನನ್ನ ಬಿಡದೆ ಭಾಷೆ ಸೋತ ಮದನೆ ಬರುವ ನನ್ನ ಅಣ್ಣ ನಾನು ನೋಡಿ ಬಂದ ಕೃಷ್ಣ ಗೈದ ಕಾರ್ಯ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಎಂತಹ ಅವಹೇಳನ! ಹಸ್ತಿನಾವತಿಯಲ್ಲಿ ಶಾಂತಿ ಸಂಧಾನ. ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆ ದುರ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಈಗಾಗಲೇ ಆ ದರಿದ್ರ ವಿದುರನ ಮನೆಯನ್ನು ದಾಟಿ ಆ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಎಂತಹ ಅವಹೇಳನ ಅಣ್ಣ! ಅವಹೇಳನಲ್ಲ ಪ್ರಿಯ ಸಹೋದರ. ಇದರನಂತ ಭಕ್ತ ಪರ್ವದಿನನು ಮತ್ತಾರಿರುವರು? ಈ ದಿನ ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಎತ್ತರಿಕೆ ನೋಡಿದೆಯ ಮಾವ ನನ್ನ ತಮ್ಮನ ಕೋಪವನ್ನು ನಮ್ಮ ಯುವರಾಜನಲ್ಲವೇ ನನ್ನ ತಮ್ಮನ ಕೋಪವನ್ನು ಶಮನ ಮಾಡಲು ಅನಿಗೊಂದು ಸರಿ ದುಶ್ಚೋದ್ಯ ಎನ್ನಿಸುವುದು. ಈಗೇನು ಮಾಡುವುದು ಮಾವ? ಈ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ನಿನ್ನ ಸಾರ್ವಭೌಮತ್ವವನ್ನು ನೋಡಿ
ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನನ್ನು ನೀನು ಸೇರಿಸಿದ್ದೇನೆ. ಸರಿಯಾಗಿ ಯೋಚಿಸು ರಾಜ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ಕೃಷ್ಣನಲ್ಲಿ ಇಷ್ಟೊಂದು ದೇಶವೇಕೆ ಮಾವ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆಂದೇ ಅವನು ಅವತರಿಸುವನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆ ಎಂತಹ ಮಿತ್ರರಾಗಿದ್ದು ಹೇಳು? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಸಹೋದರನ್ನು ಸುರಪಾಲದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ವರ್ಷಪಡಿಸಿಕೊಂಡನಲ್ಲವೇ? ಇಂತಹವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ದ್ವಾರಕೆಗೆ ಯಾಕೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವೇ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದರ ಉದ್ದೇಶ ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ಯಜೋನು ಮತ್ತು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅವನ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು ಕೌರವೇಶ್ವರ. ಕೃಷ್ಣನು ಹೇಳುವಂತ ವಂಚಕನಿರಬಹುದು ಮಾವ. ಪಾಪ ಆ ಬಡ ಪಾಂಡವರು ಹಿಂಸಿಸಬೇಕಾಗುವುದು. ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಲಿ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದರೇನು? ಕ್ಷತ್ರಿಯ ವೀರಿಂದ ಅನುಮುಕ್ತಲಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚನೆಯನ್ನು ಉಚಿತವಲ್ಲ. ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ನಿನ್ನ ಸಲಹೆಯಿಂದ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆ ತರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಶ್ಚಿತವಾಗಲೇಬೇಕು ಮಾವ. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಆ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವುದು ದುರ್ಯೋಧನ. ಹೋಗು ಮಾವ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ತಪ್ಪು ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ತಪ್ಪು ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧಕ್ಷೇತ್ರ. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು. ಶಲ್ಯ ಶಕುನಿ ಸೈನ್ಯವಾದ ಮಹಾರಥಿಕರು. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮರು. ಶಲ್ಯ ಶಕುನಿ ಸೈನ್ಯವಾದ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವೆ ನನ್ನ ತಮ್ಮನು, ಪಾಪನ ಸಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವೆ ನನ್ನ ತಮ್ಮನು, ಪಾಪನ ಸಿರ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧಕ್ಷೇತ್ರ, ಇದು ಧರ್ಮಕ್ಷೇತ್ರ.
ಇದು ಕುರುಕ್ಷೇತ್ರ. ನಡೆ ಮಾವ, ಹೋಗೋಣ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ನಡೆ, ಕುರುಕುಲ ಕೀಟವೇ ನಡೆ. ದುರ್ಯೋಧನ, ಕೌರವೇಶ್ವರ, ಅಖಂಡ ಸಾಮ್ರಾಜ್ಯದ ದೊರೆ, ಕೌರವರ ದಳಪತಿ, ಗಾಂಧಾರಿ ತನುಜ. ಎಷ್ಟು ದಿವಸ ನಿನ್ನ ಅಧಿಕಾರವನ್ನು ಹುಟ್ಟರಿಸಲು ಬಿಡುವನಲ್ಲ ಈ ಸೌರರಾಜ ಶಕ್ತಿ. ಅಧಿಕಾರವಂತೆ ಅಧಿಕಾರ, ಎಷ್ಟು ದಿವಸ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕಪ್ಪಿ ಬೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ದುರ್ಯೋಧನ, ಅಧಿಕಾರ 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 ಬಲದಿಂದ ಕಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಪತಿ ನಾನು ನೋಡುವೆ, ನಿಜ ನಾನು ನೋಡುವೆ. ಅತಿ ಆಸೆ ತುಂಬಿಗದು ನಿನ್ನ ಮನದಲ್ಲಿ, ಕೌರವೇಶ್ವರ. ಅತಿ ಆಸೆ ತುಂಬಿಗದು ನಿನ್ನ ಮನದಲ್ಲಿ, ನಿನ್ನ ಕಲ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಅತಿ ಆಸೆ ಮನದಿಂದ ಮನದಲ್ಲಿ, ನಿನ್ನ ಕಲ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ದುರ್ಯೋಧನ, ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಬರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ಬರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದಿದೆ ನನ್ನ ಮನದಲ್ಲಿ. ಕೌರವೇಶ್ವರ, ಬರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದಿದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪವಿ ನಾನು ನೋಡುವೆ, ನಿಜ ನಾನು ನೋಡುವೆ. ಸೌರಧನುವ ಪಿಡಿದು ನಿಲ್ಲುವ ವೀರ ಪಾತನು, ಸೌರಧನುವ ಪಿಡಿದು ನಿಲ್ಲುವ ವೀರ ಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಗಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತಲಗಡೆಯಿಂದ ರುಂಡ ಮುಂಡ ಕುಂಡ ಕೈವನು, ತಲಗಡೆಯಿಂದ ರುಂಡ ಮುಂಡ ಕುಂಡ ಕೈವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಕೃಷ್ಣ ಕೃಷ್ಣ ಶ್ರೀ ಲಕ್ಷ್ಮೀ ರಮಣ ಸಾಧು ಪೂಜಿತ ನಮೋ ವಾಸುದೇವ.
ಸೃಷ್ಟಿಕರ್ತಾಯ ನಮೋ ನಮಃ ದೇವದೇ ಪದುಮನ ಬಲೆ ನಿನ್ನ ಪಾದಕ್ಕೆ ರಘುವೆ ನಯ್ಯ ಪ್ರಭಪ್ಪ ಪದುಮನ ಬಲೆ ನಿನ್ನ ಪಾದಕ್ಕೆ ರಘುವೆ ನಯ್ಯ ಪದುಲದಿಂದ ನೀ ಸಲಹೋ ರಂಗಯ್ಯ ಪದುಲಿಂದ ನೀ ಸಲಹೋ ರಂಗಯ್ಯ ಪದುಮನ ಬಲೆ ನಿನ್ನ ಪಾದಕ್ಕೆ ರಘುವೆ ನಯ್ಯ ಏನ ಬೇಳಲಿ ನಿನ್ನ ದೀನದಯಾಕರ ವಾಸುದೇವ ಏನ ಬೇಳಲಿ ನಿನ್ನ ದೀನದಯಾಕರ ಮಾನಿತ ಮಾಧವ ಪಾಲಿಸೋ ದೇವ ಮಾನಿತ ಮಾಧವ ಪಾಲಿಸೋ ದೇವ ಪದುಮನ ಬಲೆ ನಿನ್ನ ಪಾದಕ್ಕೆ ರಘುವೆ ನಯ್ಯ ಪದೊಳಗಿಂದ ನೀ ಸಲಹೋ ರಂಗಯ್ಯ ಪದುಮನ ಬಲೆ ನಿನ್ನ ಪಾದಕ್ಕೆ ರಘುವೆ ನಯ್ಯ ಪ್ರಭಾತ್ಮ ಕ್ಷೀರವಾರಿದಿ ಶಯನ ದೀನದಯಾಕರ ಕ್ಷೀರವಾರಿದಿ ಶಯನ ಕರುಣಾಭರಣ ಪರ ಕ್ಷೀರವಾರಿದಿ ಶಯನ ಕರುಣಾಭರಣ ನಳಿನದಳ ನಯನ ಲಕ್ಷ್ಮೀ ರಮಣ ನಳಿನದಳ ನಯನ ಲಕ್ಷ್ಮೀ ರಮಣ ಕರುಣೆಯ ಕ್ರೀಡೆಯ ಧನುಷನ ಬಾಮೀರಯ್ಯ ರಂಗಯ್ಯ ತಾಮಸವೇ ಕೃಷ್ಣ ತಾಮಸವೇ ಕೃಷ್ಣ ಕೃಷ್ಣ ಪರಮಾತ್ಮ ಬಹಳ ವರ್ಷಗಳ ಕಾಲದಿಂದಲೂ ಋಷಿಮುನಿಗಳಾದಿಯಾಗಿ ನಿನ್ನನ್ನೇ ಧ್ಯಾನಿಸುತ್ತಾ ಭಜನೆಯನ್ನು ಮಾಡುತ್ತಾ ಅರಬರತ ಸ್ಮರಿಸುತ್ತಿದ್ದರೂ ನಿನ್ನ ದರ್ಶನವನ್ನು ಅರಿಯದೆ ಪರಿತಪಿಸುತ್ತಿರುವರು. ಹೀಗಿರುವಲ್ಲಿ ಸದಾ ನಿನ್ನ ಧ್ಯಾನ, ನಿನ್ನ ಸ್ಮರಣೆ, ನಿನ್ನ ಭಜನೆಯನ್ನೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿರುವ ನನಗೆ ಈ ನನ್ನ ಕಂಗಳ ಅಂಗಳಕ್ಕೆ ಎಂದು ನಿನ್ನ ಮಂಗಳ ಮೂರ್ತಿಯನ್ನು ತಂದು ನಿಲ್ಲಿಸಿ ನನ್ನನ್ನು ಪಾವನಗೊಳಿಸಬೇಕು ತಂದೆ.
ಈ ದಿನವಾದರೂ ತಾವು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಅರ್ಧ ರಾಜ್ಯವನ್ನು ಕೇಳಲು ಹೋಗುವೆಯಂತೆ. ಹೋಗುವಾಗ ಈ ಮಾರ್ಗದಲ್ಲಿಯೇ ಹೋಗುವೆಯಂತೆ. ಹೋಗುವ ಮಧ್ಯೆ ಈ ಪಾವನನಾದ ವಿದುರನ ಪಡಕುಟೀರವನ್ನ ಪ್ರವೇಶಿಸಿ ನನ್ನನ್ನು ಪಾವನಗೊಳಿಸಬೇ ತಂದೆ. ಹೇ ಪರಮ ದಯಾಮೂರ್ತಿ, ಪರಮಾತ್ಮ, ಕೃಷ್ಣ, ವಾಸುದೇವ ಎಲ್ಲಿರುವೆ? ಕೃಷ್ಣ 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 ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ, ವಾಸುದೇವ ಎಲ್ಲಿರುವೆ ತಂದೆ? ರುಕ್ಮಿಣಿ ಲೋಲ ವಾರಿಜ ಮಾಲ. ಪರಮಾತ್ಮ
ವಿದ್ಯೆ ನನ್ನಪ್ಪ. ಇಂದಿನಿಗೆ ದರ್ಶನ ಬಿತ್ತೆಯ ತಂದೆ. ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಓ ವಿದಯರ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಜಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ಬೆಳಗಿದೆ ಯಾವನ ಮಂದಿರದೆ. ಬೆಳಗಿದೆ ಯಾವನ ಮಂದಿರದೆ. ಹರಿಸಿದೆಯ ಅಂಧಕಾರ ಮನದಿ. ಹರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆ ಯಾವನ ಮಂದಿರದಿ. ಾಡುವ ನೋಡಲು ಚಲನೆ ಕಡುಶಿಲೆಯಾದಯಿ ಜಡನ ತಡೆದು ಹರಿಯೇ. ಕಡುಶಿಲೆಯಾದಯಿ ಜಡನ ತಡೆದು ಹರಿಯೇ. ಕಡುಶಿಲೆಯಾದಯಿ ಜಡನ ತಡೆದು ಹರಿಯೇ. ಕಡುಶಿಲೆಯಾದಯಿ ಜಡನ ತಡೆದು ಹರಿಯೇ. ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ. ಹಿರಣ್ಯನ ಕರುಳಲು ಕೊಳ್ಳಲು ಕಳಿಸಿದೆಯ. ಕರುಳ ಮೊರೆ ಕೇಳಿ ಕುರುಳ ಹಿರಣ್ಯನ ಕರುಳಲು ಕೊಳ್ಳಲು ಕಳಿಸಿದೆಯ. ಹರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯಂತ ಗುಣ ರೂಪನೇ ನಿನ್ನ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುತ್ತ. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ.
ವಿದುರ, ಕುಶಲವೇ? ಪರಮಾತ್ಮ. ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡೆಯ? ಪರಮಾತ್ಮ, ಸಕಲ ಲೋಕಗಳನ್ನು ಚರಾಚರ ವಸ್ತುಗಳನ್ನು ತನ್ನ ಉದರದಲ್ಲಿಯೇ ಅಡಗಿಸಿಕೊಂಡಿರುವ ನಿನಗೆ ಅಡುಸ್ವರೂಪರಾದ ಈ ಪಾಮರನಾದ ವಿದುರನು ಏನನ್ನು ತಾನೇ ಕೊಡಬಲ್ಲನು ಸ್ವಾಮಿ? ನನ್ನನ್ನು ಪರೀಕ್ಷಿಸುವೆ ದೇವ. ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಕರೆತಂದಿರುವುದು. ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀ, ಪಡವಿಯೋಳ್ ಭಕ್ತ ಶಿರೋಮಣಿ ನೀ, ಬಲ್ಲೆ ನಿನ್ನಯ ಮನವ, ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬಾಳ್ಬೋದು. ಎತ್ತ ಹೋದರು ಮನ ಇತ್ತಲೇ ಬಾಳ್ಬೋದು. ಚೆಕ್ಕನಿಲ್ಲ ಉತ್ತಮನೇ ನೀವನೇ. ಭಕ್ತನೇ ನಿನಗಿಂತ ಉತ್ತಮನೇ ನೀವನೇ. ಬಲ್ಲೆ ನಿನ್ನಯ ಬಲ್ಲೆ ನಿನ್ನಯ ಪರಮಾತ್ಮ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಹಲವಾರು ವರ್ಷಗಳಿಂದ ಈ ಕುಟೀರದಲ್ಲಿಯೇ ವಾಸವಾಗಿದ್ದುಕೊಂಡು ಕಾಮಕ್ರೋಧಾದಿಗೆಳೆಗೊಡುವ ಪದಾರ್ಥವನ್ನು ಸೇರಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದಿರಲಿ, ಏನಾದರೂ ಆಹಾರವಿದ್ದರೆ ಕೊಡೆಯ? ಪರಮಾತ್ಮ, ವಾಸುದೇವ, ಈ ದೇಹವು ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನನಗೆ ಕೊಡಲು ಏನನ್ನು ತಾನೇ ಇರುವುದು ಪರಮಾತ್ಮ. ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟಿದ್ದಲ್ಲ ದೇವ. ವಿದುರ, ನನಗರ್ಪಿಸಿದೆಯಾ? ನನಗರ್ಪಿಸಿದ ಮೇಲೆ ಸ್ವಲ್ಪವಾದರೂ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿರಲೇಬೇಕು. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಯೂ ನೆನೆಯುವುದಿಲ್ಲವಲ್ಲ ದೇವ. ವಿದುರ, ಏಕೆ ನೆನೆಯುವುದಿಲ್ಲ ನೋಡ್ತಿರು.
ಪರಮಾತ್ಮ, ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಗೊಂಡು ಉಳಿದ ಕ್ಷೀರವು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ಕಂಡೆಯ. ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ಜಗದ ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಬೆಳೆಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನೀನೆ, ನಿಗಮ ಗೋಚರನೆ ನಿರ್ಮಲಾತ್ಮಕ ನೀನೆ, ಬಣ್ಣಿಸಲಾಗುವುದೇ ಜಗದ ಜೀವಗಳಿ. ಬಣ್ಣಿಸಲಾಗುವುದೇ ಜಗದ ಜೀವಗಳಿ, ಪವನಗೆ ಸಿಲುಕಿದ ಗಾಂಧಿಯ ಮನುಜರ. ಪ್ರಭಪ್ಪ, ಪವನಗೆ ಸಿಲುಕಿದ ಗಾಂಧಿಯ ಮನುಜರ, ಭವರೋಗ ವೈದ್ಯ ನೀ ಪರಿಪಾಲಿಸು, ಭವರೋಗ ವೈದ್ಯ ನೀ ಪರಿಪಾಲಿಸು ಜಗದ. ಆಡಿಸಿ ಕುಣಿಸಿ ಮಾಯೆಯ ತಣಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ನೀನೇ, ಜಗದ ಜೀವನದ ನೀನೇ. ಪರಮಾತ್ಮ, ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರಲ್ಲವೇ ಧನ್ಯರು, ವಸುದೇವ ದೇವಕಿಯರಲ್ಲವೇ ಧನ್ಯರು. ವಿದುರ, ನಾನೀಗ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುವೆನು. ನೀನು ಪರಮಾತ್ಮ, ಭಕ್ತರಾದ ಪಾಂಡವರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು. ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕಾಪಾಡುವುದು ನಿನ್ನ ಕರ್ತವ್ಯ. ವಿದುರ, ನಾನು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಮುಖ್ಯ ವಿಷಯಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನದ ಆಸ್ಥಾನಕ್ಕೆ ಹೋಗುವೆನು. ಅಲ್ಲಿ ಎಂದೂ ನಡೆಯದ ವಿಚಿತ್ರವೊಂದು ನಡೆಯುವುದು. ನೀನು ಕೂಡ ಅಲ್ಲಿಗೆ ಬಾ, ನೀನು ನೋಡುವೆಯಂತೆ. ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬರುವುದನ್ನು ಮರೆಯಬೇಡವಿದುರ. ತಮ್ಮ ಚಿಂತೆ ಆಗಲಿ ಪರಮಾತ್ಮ, ಆಗಲಿ. ನಾನು ನಿಮ್ಮನ್ನೇ ಅನುಸರಿಸುವೆನು.